ಇವತ್ತು ಕೃಷ್ಣಕೇಶವ ಹೋಟೆಲಿಗೆ ಬಂದಿದ್ದೀವಿ. ಇದು ನೆಲಮಂಗಲದಿಂದ 1 ಕಿಲೋಮೀಟರ್ ಮುಂದೆ. ನಾವು ಬೆಂಗಳೂರಿಗೆ ಬಂದಿದ್ವಿ, ಹಂಗೆ ಇಲ್ಲಿ ಹೋಟೆಲ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗೋಯ್ತು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡಿ ಗಾಯ್ಸ್, ಕಾರ್ಗೋ ಸ್ಪೈಸ್ ಇದೆ, ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಜ್ಯೂಸ್ ಅಂಗಡಿ ಇದೆ. ಇಲ್ಲಿ ಔಟ್ ಕೃಷ್ಣಕೇಶವ. ಇಲ್ಲಿ ಆಚೆಯಿಂದನೇ ತೋರಿಸ್ತಾ ಇದ್ದೀನಿ ಕಾರ್ಗೋ ಸ್ಪೈಸಸ್ನ. ಅವರು ಒಳಗಡೆ ಬಿಡಲ್ವಂತೆ, ಅವ್ರ ಓನರ್ ಬೈತಾರೆ ಅಂತ ನಾನು ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, ಮೆಟ್ಲೆ ನೋಡಿ ಎಷ್ಟು ಅಟ್ರಾಕ್ಟಿವ್ ಇದೆ. ಫೋಟೋ ಸ್ಪೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ದೇವರೆಲ್ಲ ಇಟ್ಟಿದ್ದಾರೆ ನೋಡಿ, ಎಲ್ಲ ಸ್ಟೋನ್ಸ್. ಫೋಟೋ ಸ್ಪೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ದೇವರು ನೋಡಿ ಎಷ್ಟು ಚೆನ್ನಾಗಿ ಓನರ್ದು ಇದು ನೋಡಿ, ತುಂಬ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೆ ಇವತ್ತು. ನಮ್ಮ ಅಜ್ಜಿ ಇವರು, ಇಷ್ಟು ಜನ ನಮ್ಮ ಅಜ್ಜಿಗಳು, ಅಜ್ಜಿ ತಾತ ಇಷ್ಟು ಜನ. ಹಾಯ್ ಅನ್ನು, ಹಾಯ್ ಹಾಯ್ ಅನ್ನು ತಾತ. ನಮ್ಮ ಅಜ್ಜಿಯವರು ಹಾಯ್ ಅನ್ನು. ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ನಾನು ಇವಾಗ ಮಧ್ಯಕ್ಕೆ ಕೂರ್ತಾ ಇದ್ದೀನಿ. ಇವರೆಲ್ಲರೂ ನಮ್ಮ ಅಜ್ಜಿ ತಾತಗಳು. ಇದು ಕೃಷ್ಣಕೇಶವದು ಮೆನು ಬುಕ್ಕು ಇದೆ. ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ. ಇದರೊಳಗಡೆ ಏನು ಚೆನ್ನಾಗಿದೆ ನೋಡಿ. ಏನು ಇದನ್ನೆಲ್ಲ ಏನು ಕೊಡ್ಬೇಕಲ್ಲ. ನೀವು ಯಾವತ್ತರ ಬೆಂಗಳೂರಿಗೆ ಬಂದರೆ ಈ ಪ್ಲೇಸ್ ಅಂತೂ ವಿಸಿಟ್ ಮಾಡಲೇಬೇಕು. ಬೆಂಗಳೂರು ಹತ್ರ ಬಂದರೆ ನೆಲಮಂಗಲಕ್ಕಿಂತ 1 ಕಿಲೋಮೀಟರ್ ದೂರ ಬಾವಿಕೆರೆ ಅಂತ ಹೇಳ್ತೀವಿ. ನೋಡಿ ನಮ್ಮ ಅಜ್ಜಿ ನೋಡ್ತಾ ಇದ್ದಾರೆ. ಚಾಟ್ಸ್ ನೋಡಿ ಎಲ್ಲವೂ ಇರುತ್ತೆ. ನಾವು ಸಾಯಂಕಾಲ ಬಂದೀವಿ, ಸೊ ನಾನು ಚಾಟ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಗಾಯ್ಸ್, ಏನು ಚೆನ್ನಾಗಿದೆ ಔಟಿಂಗ್. ಇದು ಫೋಟೋ ಪ್ಲೇಸ್ ಅಂತಲೇ ಹೇಳ್ಬೋದು ನಾವು. ಇನ್ನೊಂದು ಸ್ವಲ್ಪ ಹೇಳಿದ್ರೆ ಎಷ್ಟು ಜನ ಇದ್ದಾರೆ. ನಿಮಗೆ ಆಚೆ ಪಾರ್ಕಿಂಗ್ ತೋರಿಸ್ತೀನಿ ಲಾಸ್ಟಲ್ಲಿ ನೋಡಿ. ನೋಡಿ ಗಾಯ್ಸ್, ಇದು ಪಾನಿಪುರಿ. ಇಲ್ಲಿ ಇದು ಜೊತೆ ಪ್ಲೇಟ್ಸ್ ಕೊಡ್ತಾರೆ ನೋಡಿ. ಎಷ್ಟು ಅಟ್ರಾಕ್ಟಿವ್ ಆಗಿದೆ, ತಿಂದರೆ ಇನ್ನು ಎಷ್ಟು ಅನ್ಸಲ್ಲ. ಇದು ಮಸಾಲೆ ಪುರಿ. ಬಾಯ್ ಗಾಯ್ಸ್ ಎವ್ರಿವನ್. ಪಾರ್ಕಿಂಗ್ ಹೆಂಗೆ